ಹ. ಪ್ರಾಣಪಾನವ್ಯಾನುದಾನ ಸಮಾನರೈವರನುವುದು ಮರುತರು. ಊನರೆನಿಪರು ಹತ್ತು ವಿಶ್ವೇ ದೇವರಿವರಿಂದ. ಸೂನುಗಳೆನಿಸುವರು ಐವರು ಮಾನಿನಿ ದ್ರೌಪದಿಗೆ ಕೆಲವರು. ತೋಣಿಯಳು ಕೈಕೇಯರೆನಿಪರು ಎಲ್ಲ ಕಾಲದಲ್ಲಿ. ಆವೇಶ ಅವತಾರಗಳನ್ನು ಹೇಳ್ತಾ ಈಗ 18ನೇ ಕಕ್ಷ ತನಕ ಬಂದರು. 18ನೇ ಕಕ್ಷದಲ್ಲಿ ಶೇಷಶತಸ್ಥರಲ್ಲಿ ಹೇಳ್ತಾ ಇದ್ರು. ಆ ಶೇಷಶತಸ್ಥರಲ್ಲಿ ಈ ಅಷ್ಟವಸುಗಳು, ದ್ವಾದಶ ರುದ್ರರು, ದ್ವಾದಶಾದಿತ್ಯರು ಅವರ ಬಗ್ಗೆ ಹೇಳಿದರು. ಅದಾದ ಮೇಲಕ್ಕೆ ಮರುದ್ದೇವತೆಗಳ ಬಗ್ಗೆ ಈಗ ಹೇಳ್ತಾ ಇದ್ದಾರೆ. ಆ ಮರುದ್ದೇವತೆಗಳಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನರು ಐವರ ನುಡಿದು ಮರುತರು ಊನರೆನುಪರು ಹತ್ತು ವಿಶ್ವೇದೇವರಿವರಿಂದ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ಜನ ಮರುದ್ದೇವತೆಗಳು ಇದರಲ್ಲಿ. ಹಿಂದೆ ಹೇಳಿದಂತೆ ಮುಖ್ಯ ಪ್ರಾಣದೇವರ ಅವತಾರ ಬೇರೆ, ಇವರು ಬೇರೆ. ಈ ಮರುದ್ದೇವತೆಗಳಲ್ಲಿ ಬರತಕ್ಕಂತಹ ಇವರು ಬೇರೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಈ 5 ಜನ ಇವರೆಲ್ಲ ಸಮಾನರು. ಇವರಲ್ಲಿ ಇವರಿಗಿಂತಲೂ ಊನರೆನಿಪರು ಹತ್ತು ವಿಶ್ವೇದೇವರು ಇವರಿಂದ. ಇಲ್ಲಿಗೆ ಆ ಮರುದ್ದೇವತೆಗಳ ವಿಚಾರವನ್ನು ಮುಗಿಸ್ತಾರೆ. ಹಿಂದೆ ಹೇಳಿದರು ಕೆಲವರು ಮರುದ್ದೇವತೆಗಳ ವಿಚಾರ ಹಿಂದಿನ ಪದ್ಯದಲ್ಲಿ ಹೇಳಿದರು. ಈಗ ಇಲ್ಲಿ ಪ್ರಾಣಾಪಾನ ವ್ಯಾನೋದಾನ ಸಮಾನರ ಅವರನ್ನ ಏನಿದ್ದಾರೆ ಅವರನ್ನು ಉಳಿದು ಇನ್ನು ಮರುತರು ಸಮಾನ ಇವರೆಲ್ಲರೂ ಕೂಡ ವಿಶ್ವೇದೇವರಿಂದ ಊನರೆನಿಪರು. ವಿಶ್ವೇದೇವರಿಗಿಂತಲೂ ವಿಶ್ವೇದೇವ ಇವರಿಗಿಂತಲೂ ಸ್ವಲ್ಪ ಕಡಿಮೆ ಅಂತ ಅರ್ಥ. ಊನರೆನಿಪರು ಹತ್ತು ವಿಶ್ವೇದೇವರು ಇವರಿಂದ ಅಂದ್ರೆ ಈ ಮರುದ್ದೇವತೆಗಳಿಗಿಂತಲೂ 10 ಜನ ವಿಶ್ವೇದೇವತೆಗಳು ಅಂತ ಇದ್ದಾರೆ. ಆ ವಿಶ್ವೇದೇವತೆಗಳು 10 ಜನ ಈ ಮರುದ್ದೇವತೆಗಳಿಗಿಂತಲೂ ಸ್ವಲ್ಪ ಕಡಿಮೆ. ಊನರು ಅಂದ್ರೆ ಕಡಿಮೆ ಅಂತ ಅರ್ಥ. ಊನರೆನಿಪರು 10 ವಿಶ್ವೇದೇವರು ಇವರಿಂದ ಅಂದ್ರೆ ಈ ಮರುದ್ದೇವತೆಗಳಿಗಿಂತಲೂ ಈ 10 ಜನ ವಿಶ್ವೇದೇವತೆಗಳು ಕಡಿಮೆಯಾಗಿದ್ದಾರೆ. ಈ ವಿಶ್ವೇದೇವತೆಗಳು ಅಂತಂದ್ರೆ ಇವರು ಈ ಶ್ರಾದ್ದದಲ್ಲಿ ಬರ್ತಾರೆ. ವಿಶ್ವೇದೇವತೆಗಳು ಪಿತೃದೇವತೆಗಳು ಅಂತ ಇಬ್ಬರನ್ನು ಶ್ರಾದ್ದೆಯಲ್ಲಿ ಪೂಜೆ ಮಾಡುತ್ತಾರೆ. ದೇವತೆಗಳ ಬಗ್ಗೆ ಹೇಳಿದರು. ವಿಶ್ವೇದೇವತೆಗಳು ಅಂತ 10 ಜನ ಇದ್ದಾರೆ. ಒಂದೊಂದು ಶ್ರಾದ್ದದಲ್ಲಿ ಒಂದೊಂದು ರೀತಿಯಾದಂತಹ ಇಬ್ಬರಿಬ್ಬರು ವಿಶ್ವೇದೇವತೆಗಳನ್ನು ಪೂಜೆ ಮಾಡುತ್ತಾರೆ ಶ್ರಾದ್ದ ಕಾಲದಲ್ಲಿ. ಆಗ 10 ಜನ ವಿಶ್ವೇದೇವತೆಗಳಿದ್ದಾರೆ. ಆ ವಿಶ್ವೇದೇವತೆಗಳು ಈ ಮರುದ್ದೇವತೆಗಳಿಗಿಂತಲೂ ಸ್ವಲ್ಪ ಕಡಿಮೆ. ಈ ವಿಶ್ವೇದೇವತೆಗಳು ಯಾರಾಗಿ ಅವತಾರ ಮಾಡಿದರು ಅಂದ್ರೆ ಅದಕ್ಕೆ ಹೇಳ್ತಾರೆ. ಸೂನುಗಳು ಎನಿಸುವರು ಐವರು ಮಾನಿನಿ ದ್ರೌಪದಿಗೆ. ಮಾನಿನಿ ದ್ರೌಪದಿ ಅಂತಂದ್ರೆ ದ್ರೌಪದಿ ದೇವಿ. ಆ ದ್ರೌಪದಿ ದೇವಿಯ ಮಕ್ಕಳು 5 ಜನ. ಆ 5 ಜನ ಯಾರು ಅಂತಂದ್ರೆ ಈ ವಿಶ್ವೇದೇವತೆಗಳು. 10 ಜನ ವಿಶ್ವೇದೇವತೆಗಳಲ್ಲಿ 5 ಜನ ದ್ರೌಪದಿ ದೇವಿಗೆ ಮಕ್ಕಳಾಗಿ ಹುಡುಕ್ತಾರೆ ಅಂತ. ಇವರೆಲ್ಲರೂ ಒಬ್ಬೊಬ್ಬರಿಂದ, ಧರ್ಮರಾಜನಿಂದ ಒಬ್ಬನು ಹುಟ್ಟಿದ, ಭೀಮಸೇನಿಂದ ಒಬ್ಬನು ಹುಟ್ಟಿದ, ಹಿಂಗ ಒಬ್ಬೊಬ್ಬರಿಂದ ಒಬ್ಬನೇ ಹುಟ್ಟಿದರಲ್ಲ ಉಪಪಾಂಡವರು. ಅವರು ಈ 5 ಜನ ವಿಶ್ವೇದೇವತೆಗಳು ಅಂತ ಅರ್ಥ.
ಇನ್ನೂ 5 ಜನ ಅವರು ಯಾರಾಗಿ ಹುಟ್ಟುತ್ತಾರೆ ಅಂತಂದರೆ, ಕೆಲವರು ಕ್ಷೋಣಿಯಳು ಕೈಕೇಯರೆನಿಪರು ಎಲ್ಲ ಕಾಲದಲ್ಲಿ. ಇನ್ನು ಕೆಲವರು ಅಂದರೆ ಮಿಕ್ಕ 5 ಜನ ಕ್ಷೋಣಿಯಳು ಅಂದರೆ ಭೂಮಿಯಲ್ಲಿ, ಕೈಕೇಯರೆನಿಪರು ಎಲ್ಲ ಕಾಲದಲ್ಲಿ. ಕೈಕೇಯರು ಅಂತ ಅವರು ಹುಡ್ತಾರೆ. ಅಂದರೆ ಈ ಕೃಷ್ಣದೇವರ ಈ ಅಷ್ಟಪತ್ನಿಯರಲ್ಲಿ ಭದ್ರಾ ಅಂತ ಒಬ್ಬಾಕಿ, ನೀಲ, ಮಿತ್ರವಿಂದ, ಭದ್ರ ಅಂತ ಇವರೆಲ್ಲ ಇದ್ದಾರಲ್ಲ, ಅದರಲ್ಲಿ ಭದ್ರಾ ಅಂತೇನಿದ್ದಾಳಲ್ಲ ಕೃಷ್ಣನ ಹೆಂಡತಿ ಅಷ್ಟಮಹಿಷಿಗಳಲ್ಲಿ, ಆ ಭದ್ರಾದೇವಿಗೆ ಸಹೋದರರಾಗಿ ಈ 5 ಜನ ಹುಡುಕ್ತಾರೆ. ಅವರನ್ನು ಕೈಕೇಯರು ಅಂತ ಕರೀತಾರೆ ನಮ್ಮ ಮಾತು. ಸೊ ಆ ರೀತಿಯಾಗಿ ಕೈಕೇಯರಾಗಿ ಈ 5 ಜನ ಹುಡುಕ್ತಾರೆ. ಸೊ ಒಟ್ಟು 10 ಜನ ವಿಶ್ವದೇವತೆಗಳಲ್ಲಿ 5 ಜನ ದ್ರೌಪದಿಯ ಮಕ್ಕಳಾಗಿ ಹುಡುಕ್ತಾರೆ, ಇನ್ನು 5 ಜನ ಕೈಕೇಯರಾಗಿ ಹುಡುಕ್ತಾರೆ ಅಂತ ವಿಶ್ವದೇವತೆಗಳ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಪ್ರಾಣ, ಅಪಾನ, ವ್ಯಾನ, ಉದಾನ, ಮತ್ತು ಸಮಾನ ಎಂಬ 5 ಜನ ಅಲ್ಲದೆ ಉಳಿದ ಮರುತ್ತುಗಳು ಸಮಾನರು. ಹತ್ತು ಜನ ವಿಶ್ವೇದೇವತೆಗಳು ಇವರಿಗಿಂತಲೂ ಕಡಿಮೆ. ಇವರಲ್ಲಿ 5 ಜನ ದ್ರೌಪದಿ ದೇವಿಗೆ ಮಕ್ಕಳಾಗಿ ಹುಟ್ಟಿದರು. ಉಳಿದ 5 ಜನ ಕೈಕೇಯರು ಎಂಬ ಹೆಸರಿನಿಂದ ಹುಟ್ಟಿದರು. ಕೈಕೇಯರು ಎಂಬ ಹೆಸರಿನಿಂದ ಹುಟ್ಟಿದ್ದರು.
ಪ್ರಾಣಪಾನವ್ಯಾನುದಾನ ಸಮಾನರೈವರ ನುಡಿದು ಮರುತರು. ಊನರೆನಿಪರು ಹತ್ತು ವಿಶ್ವೇ ದೇವರಿವರಿಂದ. ಊರ ಸೂನುಗಳು ಎನಿಸುವರು ಐವರು ಮಾನಿನಿ ದ್ರೌಪದಿಗೆ ಕೆಲವರು. ಶೋಣಿಯಳು ಕೈಕೇಯರೆನಿಪರು ಎಲ್ಲ ಕಾಲದಲ್ಲಿ. ಪ್ರತಿವಿಂಧ್ಯ ಶ್ರುತ ಸೋಮ ಶ್ರುತಕೀರು ಶತಾನಿಕ ಶ್ರುತಕರಮ. ದ್ರೌಪದಿ ಕುವರರಿವರೊಳಗೆ ಅಭಿತಾಮ್ರ ಪ್ರಮುಖ. ದ್ರೌಪದಿ ಚಿತ್ರರಥನು ಗೋಪ ಕಿಶೋರ. ಬಲರೆಂಬತುಳರೈ ಗಂಧರ್ವರಿಂದಲಿ. ಯುತರು ಧರ್ಮ ವೃಕೋದರಾದಿಜರೆಂದು ಕರೆಸ್ವರು. ಈಗೇನು ಆ 10 ಜನ ವಿಶ್ವದೇವತೆಗಳಲ್ಲಿ 5 ಜನ ದ್ರೌಪದಿಯ ಮಕ್ಕಳಾಗಿ ಹುಟ್ಟಿದ್ರು ಅಂತ ಹೇಳಿದಾರಲ್ಲ, ಅವರ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. 5 ಜನ ದ್ರೌಪದಿಯ ಮಕ್ಕಳಾಗಿ ಹುಟ್ಟಿದಾಗ ಅವ್ರಿಗೆ ಏನು ಹೆಸರಿತ್ತು ಅಂತ ಹೇಳ್ತಾ ಇದ್ದಾರೆ. ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕೀರ್ತಿ, ಶತಾನಿಕ, ಶ್ರುತಕರ್ಮ ಅಂತ ಈ 5 ಜನ ದ್ರೌಪದಿ ದೇವಿಯ ಮಕ್ಕಳು. ಆ 5 ವಿಶ್ವದೇವತೆಗಳ ಅವತಾರ. ಆ ವಿಶ್ವದೇವತೆಗಳು ಈ ದ್ರೌಪದಿಯ ಮಕ್ಕಳಾಗಿ ಹುಟ್ಟಿದಾಗ ಅವರಲ್ಲಿ ಬೇರೆ 5 ಜನ ಗಂಧರ್ವರ ಆವೇಶ ಇತ್ತಂತವರಲ್ಲಿ. ಇವರೇನೋ ವಿಶ್ವದೇವತೆಗಳು ಅವತಾರ, ಇವರಲ್ಲಿ ಬೇರೆ 5 ಜನ ಗಂಧರ್ವರ ಆವೇಶ ಇತ್ತು. ಯಾರ 5 ಜನ ಗಂಧರ್ವರು ಎಂಬುದು ಹೇಳ್ತಾರೆ. ಆಯ್ತಾ? ದ್ರೌಪದಿ ಕುವರರು ಇವರೊಳಗೆ ಅಭಿತಾಮ್ರ ಪ್ರಮುಖ, ಚಿತ್ರರಥನು, ಗೋಪ, ಕಿಶೋರ ಮತ್ತು ಬಲ. ಅಭಿತಾಮ್ರ, ಚಿತ್ರರಥ ಮತ್ತೆ ಗೋಪ, ಕಿಶೋರ, ಬಲ. ಹೀಗೆ ಅಭಿತಾಮ್ರ ಪ್ರಮುಖ ಅಂತ ಮೊದಲಾದ ಅಂತ ಅರ್ಥ. ಅಭಿತಾಮ್ರನೇ ಮೊದಲಾದಂತಹ ಅಂದರೆ ಅಭಿತಾಮ್ರ ಮೊದಲು, ಅನಂತರ ಚಿತ್ರರಥ, ಆಮೇಲೆ ಗೋಪ, ಆಮೇಲೆ ಕಿಶೋರ ಮತ್ತು ಬಲ. ಈ 5 ಜನರ ಗಂಧರ್ವರ ಆವೇಶ ಇತ್ತು. ಕಿಶೋರ ಬಲರೆಂಬ ಅತುಳರು ಗಂಧರ್ವರಿಂದಲಿ. ಯುತರು ಅತುಳ ಅಂದರೆ ಅಸಮಾನ ಬಲದಿಂದ ಕೂಡಿದ ಗಂಧರ್ವರು, 5 ಜನ ಗಂಧರ್ವರಿಂದ ಯುತರು ಅಂದರೆ ಕೂಡಿದವರು, ಅಂದರೆ ಅವರ ಆವೇಶದಿಂದ ಕೂಡಿದವರು ಅಂತ ಅರ್ಥ. ಇವರೆಲ್ಲರೂ ಯಾರಿಂದ ಹುಟ್ಟಿದರು ಅಂದರೆ ಧರ್ಮ ವೃಕೋದರಾದಿಜರು ಎಂದು ಕರೆಸುವರು. ಧರ್ಮ ಅಂದರೆ ಧರ್ಮರಾಜ, ವೃಕೋದರ ಅಂದರೆ ಭೀಮಸೇನ ದೇವರು, ಆದಿ ಇವರೇ ಮೊದಲಾದವರು ಅಂದರೆ ಯಮಧರ್ಮರಾಜ, ಮತ್ತು ವೃಕೋದರ ಅಂದರೆ ಭೀಮಸೇನ, ಮುಂದ ಅರ್ಜುನ, ನಕುಲ, ಸಹದೇವ. ಇವರಿಂದ ವೃಕೋದರಾದಿಜ ಅವರಿಂದ ಹುಟ್ಟಿದವರು ಎಂದು ಕರೆಸುವರು. ಅಂದರೆ ದ್ರೌಪದಿ ದೇವಿಯಲ್ಲಿ ಧರ್ಮರಾಜನಿಂದ ಹುಟ್ಟಿದವನು ಪ್ರತಿವಿಂಧ್ಯ, ಹಿಂಗ ಭೀಮಸೇನಿಂದ ಹುಟ್ಟಿದವನು ಶ್ರುತಸೋಮ, ಅನಂತರ ಅರ್ಜುನನಿಂದ ಹುಟ್ಟಿದವನು ಶ್ರುತಕೀರ್ತಿ,
ನಕುಲ ಸಹದೇವರಿಂದ ಹುಟ್ಟಿದವರು ಶತಾನೇಕ ಶ್ರುತಕರ್ಮ ಹಿಂಗ. ಆ 5 ಜನರಿಂದ ದ್ರೌಪದಿಯಲ್ಲಿ ಈ 5 ಜನ ವಿಶ್ವೇದೇವತೆಗಳು ಹುಟ್ಟಿದರು. ಅವರಲ್ಲಿ 5 ಜನ ಗಂಧರ್ವರ ಆವೇಶ ಇತ್ತು ಎಂಬ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇವರನ್ನೇ ಉಪಪಾಂಡವರು ಅಂತ ಕರೀತಾರೆ. ಪಾಂಡವರಿಂದ ದ್ರೌಪದಿಯಲ್ಲಿ ಹುಟ್ಟಿರ್ತಕ್ಕಂತಹ ಈ 5 ಜನರನ್ನೇ ಉಪಪಾಂಡವರು ಅಂತ ಕರೀತಾರೆ. ಇವರನ್ನೇ ಅಶ್ವತ್ಥಾಮಾಚಾರ್ಯರು ಆ ಯುದ್ಧ ಎಲ್ಲ ನೆಲಕ್ಕೆ ಸಂಹಾರ ಮಾಡಿಬಿಡ್ತಾರೆ. 5 ಜನರನ್ನು ಮಲಕೊಂಡಿದ್ದ ಕಾಲಕ್ಕೆ ಶಿಬಿರದಲ್ಲಿ ಮಲಗಿದಾಗ 5 ಜನರನ್ನು ಸಂಹಾರ ಮಾಡಿ ಆ ತಲೆಗಳನ್ನು ತಂದು ದುರ್ಯೋಧನಿಗೆ ತೋರಿಸ್ತಾರೆ ಅಶ್ವತ್ಥಾಮಾಚಾರ್ಯರು. ಇವರೇ ಆ ಉಪಪಾಂಡವರು ಅಂತ. ಆಯ್ತಲ್ಲ? ಅರ್ಥ ಆಯ್ತಾ ಆಚಾರ್ಯ? ಬರ್ಕೊಂಡು ಪ್ರತಿವಿಂಧ್ಯ ಶ್ರುತಸೋಮ ಶ್ರುತಕೀರ್ತಿ ಶತಾನಿಕ ಮತ್ತು ಶ್ರುತಕರ್ಮ ಈ 5 ಜನ ದ್ರೌಪದಿ ಪುತ್ರರು ವಿಶ್ವೇದೇವತೆಗಳ ಅವತಾರ. ವಿಶ್ವೇದೇವತೆಗಳ ಅವತಾರ. ಇವರಲ್ಲಿ ಅಭಿತಾಮ್ರ, ಚಿತ್ರರಥ, ಗೋಪ, ಕಿಶೋರ, ಮತ್ತು ಬಲ ಎಂಬ ಐದು ಜನ ಗಂಧರ್ವರ ಆವೇಶವಿದೆ. ಇವರು ಕ್ರಮವಾಗಿ ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವರಿಂದ ಹುಟ್ಟಿದವರು.
प्रतिविञ्ज श्रुत सोम श्रुत कीरुति शतानिक श्रुत कर्म द्रौपदी रिवरೊಳಗೆ ಅಭಿತಾಮ್ರ ಪ್ರಮುಖ ಚಿತ್ರರಥನು ಗೋಪ ಕಿಶೋರ ಬಲರೆಂಬ ತುಳರೈ ಗಂಧರ್ವರಿಂದಲೇ ಯುತರು ಧರ್ಮವೃಕೋದರಾದಿಜರೆಂದು ಕರೆಸುವರು ವಿವಿಧ ಮೈಂದರು ನಕುಲ ಸಹದೇವ ವಿಭೂತ್ರಿಶಿಖಾಶ್ವಿನಿಗಳಿವರೊಳು ದಿವಿಪನಾವೇಶ ವಿಷದಿಂದಿವು ದ್ಯಾವ ಪೃಥಿವಿರುಭೂ ಪವನ ಸುತ ವಿಶ್ವಕ್ಸೇನ ಉಮಾ ಕುವರ ವಿಘ್ನಪ ಘನಪ ಮೊದಲಾದವರು ಮಿತ್ರಗೆ ಕಿಂಚಿತಾಧಮರೆನಿಸಿಕೊಳ್ಳುತ್ತರು ಈಗ ಏನ್ ಹೇಳ್ತಾ ಇದ್ದಾರೆ, ಶೇಷಶತಸ್ಥರ ಬಗ್ಗೆ ಹೇಳ್ತಾ ಇದ್ದಾರೆ. ನೆನ್ಪಿಟ್ಕೋಬೇಕು ನಾವು. ಇಲ್ಲಿ ತನಕ 18ನೇ ಕಕ್ಷಕ್ಕೆ ಬಂದಾರ. ಈ 18ನೇ ಕಕ್ಷದಲ್ಲಿ ಯಾರ್ಯಾರಿದ್ದಾರ ಅಂದರೆ ಗಣಪತಿ, ವಿಶ್ವಕ್ಸೇನ, ಅಶ್ವಿನಿ ದೇವತೆಗಳು, ಆದಮೇಲೆ ಶೇಷಶತಸ್ಥರು ಇವರೆಲ್ಲ ಇದ್ದಾರೆ. ಆ ಶೇಷಶತಸ್ಥರಲ್ಲಿ ಅವರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಆ ಶೇಷಶತಸ್ಥರಲ್ಲಿಯೇ ಶೇಷಶತಸ್ಥರು ಅಂದರೆ 85 ಜನ. ಆ 85 ಜನರೊಳಗೆ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶಾದಿತ್ಯರು ಅವ್ರದೆಲ್ಲ ತಿಳಿಸಿದರು. ಅದಾದ ಮೇಲಕ್ಕೆ 10 ಜನ ವಿಶ್ವದೇವತೆಗಳು, ಮತ್ತು 49 ಜನ ಮರುದ್ದೇವತೆಗಳು ಅವರೆಲ್ಲ ಬಗ್ಗೆ ತಿಳಿಸಿದರು. ಅದಾದ ಮೇಲಕ್ಕೆ ಅಶ್ವಿನಿ ದೇವತೆಗಳು ಅವ್ರ ಬಗ್ಗೆ ತಿಳಿಸ್ತಾರೆ. ಅದರಲ್ಲೇ ಅಶ್ವಿನಿ ದೇವತೆಗಳಿದ್ದಾರೆ ಆ ಕಕ್ಷೆಯಲ್ಲಿ. ಅವರು ಯಾರು ಅಂತಂದರೆ ಹೇಳುತ್ತಾರೆ, ವಿವಿಧ ಮೈಂದರು ನಕುಲ ಸಹದೇವ ವಿಭೂತ್ರಿಶಿಖ ಅಶ್ವಿನಿಗಳು. ಅಶ್ವಿನಿ ದೇವತೆಗಳಿಗೆ 3 ಅವತಾರಗಳು ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು ಅಂತಂದರೆ, ಮೊದಲನೆಯದು ವಿವಿಧ ಮೈಂದರು. ರಾಮಾಯಣದಲ್ಲಿ ಕಪಿಶ್ರೇಷ್ಠರು, ಆ ಕಪಿ ಸೈನ್ಯದಲ್ಲಿ ಮೈಂದ ವಿವಿಧ ಅಂತ ಇಬ್ಬರು ಮಹಾಬಲಿಷ್ಠರಾದಂತಹ ವಾನರರಿದ್ದರು. ಅವರು ಈ ಅಶ್ವಿನಿ ದೇವತೆಗಳ ಅವತಾರ, ವಿವಿಧ ಮೈಂದರು. ಇನ್ನು 2ನೇ ಅವತಾರ ಯಾವುದು ಅಂದರೆ ನಕುಲ ಸಹದೇವ. ಮಹಾಭಾರತದಲ್ಲಿ ಪಾಂಡವರಲ್ಲಿರುವಂತಹ ನಕುಲ ಮತ್ತು ಸಹದೇವ ಇವರು ಯಾರು? ಅಶ್ವಿನಿ ದೇವತೆಗಳ ಅವತಾರ. ಇದು 2ನೇ ಅವತಾರ ಆಯಿತು. ಇನ್ನು 3ನೇದು ಯಾರು ಅಂತಂದರೆ ವಿಭೂ ತ್ರಿಶಿಖ. ವಿಭೂ ತ್ರಿಶಿಖ ಅಂತಂದರೆ ಇವರಿಬ್ಬರು ದೇವೇಂದ್ರ ಪಟ್ಟದಲ್ಲಿ ಕುಳಿತಿರತಕ್ಕಂಥವರು. ಎಷ್ಟು ಮುಂಚೆ ಹೇಳಿದಲ್ಲ, 14 ಮನ್ವಂತರಗಳಲ್ಲಿ 14 ಇಂದ್ರರು ಚೇಂಜ್ ಆಗ್ತಾರೆ. ಒಂದೊಂದು ಮನ್ವಂತರಕ್ಕೆ ಒಬ್ಬೊಬ್ಬ ಇಂದ್ರ ಅಂತ ಹೇಳ್ಕೊಂಡಿವಿ. ಅದರಲ್ಲಿ ಮೊದಲನೇದು ಸ್ವಯಂಭೂ ಮನ್ವಂತರ. ಅದರಲ್ಲಿ ಸಾಕ್ಷಾತ್ ಭಗವಂತನೇ ಇಂದ್ರನ ಪಟ್ಟವನ್ನು ಆಳಿದ, ಯಜ್ಞ ಎಂಬ ಹೆಸರಿನಿಂದ. 2ನೇ ಮನ್ವಂತರದಲ್ಲಿ ಸಾಕ್ಷಾತ್ ವಾಯುದೇವರೇ
ಆ ದೇವೇಂದ್ರ ಪಟ್ಟದಲ್ಲಿ ಕೂತಿದ್ದ. ಇನ್ನು ಮೂರನೇ ಅನಂತರ ಯಮಧರ್ಮರಾಜ ಕೂತಿದ್ದ. ಆಮೇಲಕ್ಕೆ ಈ ಅಶ್ವಿನಿ ದೇವತೆಗಳು ಕೂಡ 2 ಮನ್ವಂತರಗಳಲ್ಲಿ ತಾವು ಆ ದೇವೇಂದ್ರ ಪಟ್ಟದಲ್ಲಿ ಕೂಡ್ತಾರೆ. ಅವರೇ ವಿಭೂ ತ್ರಿಶುಖ ಎಂಬ ಹೆಸರಿನಿಂದ ಅಶ್ವಿನಿ ದೇವತೆಗಳಿಬ್ಬರು ಆ ದೇವೇಂದ್ರ ಪಟ್ಟವನ್ನು ಆಳ್ತಾರೆ. ಆವಾಗ ಅವರ ಹೆಸರು ವಿಭೂ ತ್ರಿಶಿಖ ಅಂತ. ಹೀಗಾಗಿ ಒಟ್ಟಿಗೆ ಅಶ್ವಿನಿ ದೇವತೆಗಳಿಗೆ 3 ಅವತಾರ: ವಿವಿಧ ಮೈಂದರು, ನಕುಲ ಸಹದೇವರು, ವಿಭೂ ತ್ರಿಶಿಖ. ಈಗ ಇವರು ಅಶ್ವಿನಿಗಳು. ಇವರೊಳು ದಿವಿಪನಾವೇಶ ವಿಹದು ಎಂದಿಗೂ. ಇವರಲ್ಲಿ ಈ ಅಂದರೆ ಈ ಅಶ್ವಿನಿ ದೇವತೆಗಳಲ್ಲಿ ದಿವಿಪನ ಆವೇಶ. ದಿವಿಪ ಅಂತಂದರೆ ದಿವಿ ಅಂದರೆ ಸ್ವರ್ಗಲೋಕ, ದಿವಿಪ ಅಂದರೆ ಸ್ವರ್ಗಲೋಕವನ್ನು ಪಾಲಿಸುವನಂತ ದೇವೇಂದ್ರ ಅಂತ ಅರ್ಥ. ಆ ದೇವೇಂದ್ರನ ಆವೇಶ ಇವರಲ್ಲಿ ವಿಶೇಷವಾಗಿ ಇರ್ತದೆ ಅಂತ ಅರ್ಥ. ಈ ಅಶ್ವಿನಿ ದೇವತೆಗಳಲ್ಲಿ ಆ ದೇವೇಂದ್ರನ ಆವೇಶ ಇರ್ತದೆ ಅಂತ ಅರ್ಥ. ಆಯ್ತು, ಅಲ್ಲಿಗೆ ಅಶ್ವಿನಿ ದೇವತೆಗಳ ವಿಚಾರ ಮುಗಿತು. ಇನ್ನು ಮಿಕ್ಕವರು ಆ ಶೇಷಶತಸ್ಥರಲ್ಲಿ ಇನ್ನು ಮಿಕ್ಕ ದೇವತೆಗಳು ಯಾರು ಅಂತಂದರೆ ದ್ಯಾವ, ಪೃಥಿವಿ, ಋಭು, ಪವನಸುತ ವಿಶ್ವಕ್ಸೇನ, ಇವರೆಲ್ಲರೂ ಕೂಡ. ಮಿಕ್ಕಿದವರು ಯಾರು ಅಂದರೆ ದ್ಯಾವ, ಪೃಥಿವಿ. ದ್ಯಾವ ಅಂದರೆ ಆ ದ್ವಿಲೋಕಕ್ಕೆ, ಮೇಲಿನ ಅಂತರಿಕ್ಷ ಲೋಕಕ್ಕೆ ಅಭಿಮಾನಿ ದೇವತೆ. ಪೃಥಿವಿ ಲೋಕಕ್ಕೆ ಅಭಿಮಾನಿ. ಮತ್ತು ಋಭು ಎಂಬ ಒಬ್ಬ ದೇವತೆ. ಆಮೇಲೆ ವಾಯುಪುತ್ರ ಪವನಸುತ ವಿಶ್ವಕ್ಸೇನ, ವಾಯುದೇವರ ಮಗ ವಿಶ್ವಕ್ಸೇನ ಅಂತ. ಅದು ದೇವತೆಗಳ ಸೈನ್ಯಾಧಿಪತಿ ವಿಶ್ವಕ್ಸೇನ. ಇವರೆಲ್ಲರೂ ಕೂಡ ಈ ಶೇಷಶತಸ್ಥರಲ್ಲೇ ಬರ್ತಾರೆ. ಮತ್ತು ಶೇಷಶಸ್ತ್ರ ಅಲ್ಲದೆ ಉಳುಕಿಯವರು ಯಾರು ಅಂದರೆ ಉಮಾಕುವರ ವಿಘ್ನಪ, ಉಮಾದೇವಿಯ ಮಗನಾದಂತಹ ವಿಘ್ನಪ ಅಂದರೆ ಗಣೇಶ. ಆಮೇಲೆ ಧನಪ ಅಂದರೆ ಕುಬೇರ. ಇವರೆಲ್ಲರೂ ಕೂಡ ಈ 18ನೇ ಕಕ್ಷದಲ್ಲಿ ಬರೋರು. ಇವರೆಲ್ಲರೂ ಕೂಡ ಮೊದಲಾದವರು ಮಿತ್ರಗೆ ಕಿಂಚಿತ ಅಧಮರೆನಿಸಿಕೊಳ್ಳುತ್ತಿದ್ದರು. ಇವರೆಲ್ಲರೂ ಕೂಡ ಮಿತ್ರ ಎಂಬ ಸೂರ್ಯನಿಗೆ ಕಿಂಚಿತ್ ಅಧಮರು, ಸ್ವಲ್ಪ ಕಡಿಮೆ ಅಂತ ಅನಿಸ್ಕೊಳ್ತಾರೆ. ಯಾಕೆ? ಆ ಮಿತ್ರ ಎಲ್ಲಿ ಬಂದ? ಮೇಲಿನ ಕಕ್ಷದಲ್ಲಿ ಬಂದಲ್ಲ. 17ನೇ ಕಕ್ಷದಲ್ಲಿ ಮಿತ್ರ, ತಾರ, ಪ್ರಾವಹಿ ಅಂತ ಹೇಳಿದ್ರಲ್ಲ. ಹೀಗಾಗಿ ಆ ಮಿತ್ರನಿಗಿಂತಲೂ ಇವರು 18ನೇ ಕಕ್ಷದಲ್ಲಿದ್ದವರು. ಅದಕ್ಕಾಗಿ ಇವರು ಕಿಂಚಿತ್ ಕಡಿಮೆ ಅಂತ ಅನಿಸ್ಕೊಳ್ತಾರೆ ಅಂತ 18ನೇ ಕಕ್ಷವನ್ನು ಇಲ್ಲಿ ಮುಗಿಸ್ತಾ ಇದ್ದಾರೆ. ಗೊತ್ತಾಯ್ತನ? ವಿವಿಧ ಮೈಂದ ನಕುಲ ಸಹದೇವ ವಿಭೂ ತ್ರಿಶಿಖ ಇವರೆಲ್ಲರೂ ಅಶ್ವಿನಿ ದೇವತೆಗಳ ಅವತಾರ. ಇವರೊಳಗೆ ಇಂದ್ರದೇವರ ಆವೇಶ ಇರುತ್ತದೆ. ದ್ಯಾವ, ಪೃಥಿವಿ, ಋಭು,
ವಾಯುದೇವರ ಮಗನಾದ ವಿಶ್ವಕ್ಸೇನ, ಗೌರಿ ಪುತ್ರನಾದ ಗಣಪತಿ, ಧನಪತಿಯಾದ ಕುಬೇರ, ಮೊದಲಾದವರು ಮಿತ್ರ ನಾಮಕ ಸೂರ್ಯನಿಗಿಂತ ಸ್ವಲ್ಪ ಕಡಿಮೆಯಾದವರು. ವಿವಿಧಮೈಂದರು ನಕುಲ ಸಹದೇವ ವಿಭೂತಿ ಶಿಖಾಶ್ವಿನಿಗಳಿವರುಳು. ದಿವಿಪನಾವೇಶ ವಿಹದೆಂದಿಗು ದ್ಯಾವ ಪೃಥಿವಿರುಭೂ. ಪವನ ಸುತ ವಿಶ್ವಕ್ಸೇನ ಉಮಾ ಕುವರ ವಿಘ್ನಪ ಧನಪ. ಪವನ ವಿಷ್ಣು ಮೊದಲಾದವರು ಮಿತ್ರಗೆ ಕಿಂಚಿತಾಧಮರೆನಿಸಿಕೊಳ್ಳುತ್ತಿಹರು. ಇರಬೇಕಾದ್ರೆ ಕಳ ಬರ್ಕೊಳ್ರಿ. ವಿಭೂತಿ ಶಿಖ ಅವರಿಬ್ಬರು ಗೊತ್ತು. ವಿವಿಧಾಮಯಿಂದ ನಕುಲ ಸಹದೇವ ಅರ್ಥ ಆಗ್ತದ. ವಿಭೂತಿ ಶಿಖ ಯಾರು ಅರ್ಥ ಆಗೋದಿಲ್ಲ. ಅದಕ್ಕಾಗಿ ವಿಭೂತಿ ಶಿಖರು ಇಂದ್ರಪಟ್ಟವನ್ನು ಆಳಿದವರು ಅಂತ ಬರ್ಕೊಳ್ಬೇಕಾದ್ರೆ. ಸಂಶಯ ಇದ್ರೆ ಕೇಳಬಹುದು. ನಾಳೆ ಊರಾಗಿರೋದಿಲ್ಲ, ಅದಕ್ಕೆ ನಾಳೆ ಪಾಠ ಬೇಡ. ಬರೋ ವಾರ ಕೊಡೋಣ. ನಮಸ್ಕಾರ ಆಚಾರ್ಯ. ಏನಮ್ಮ
ನಮಸ್ಕಾರ ಸರ್. ಜಯ ನಮಃ. ನಮಸ್ಕಾರ ಸರ್.